ಬಿಜೆಪಿ ಸ್ವಂತ ಕಾಲಿಂದ ನಿಂತಿಲ್ಲ, ನಿಲ್ಲಲ್ಲ, ನಿಲ್ಲೋಕ್ಕಾಗಲ್ಲ. ಮಂಡ್ಯದಲ್ಲಿ ಶಾಸಕ PM ನರೇಂದ್ರ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಇನ್ನು ಮುಳುಗುವ ಹಡಗು. ಮಣಿಪುರದ ಕಥೆ ಏನಾಗ್ತಾ ಇದೆ? ರೈತರ ಬಗ್ಗೆ ಕೇಂದ್ರ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ತಾ ಇದೆ? ನಬಾರ್ಡ್ ಅನುದಾನಗಳನ್ನು ಯಾಕೆ ಕಡಿಮೆ ಮಾಡಿದ್ದಾರೆ? ಈಗ ಎಲ್ಲವೂ ಬಿಜೆಪಿಗೆ ಮುಳುವಾಗಿದೆ ಅಂತ ಹೇಳಿ ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಬಿಜೆಪಿ ಬಹುಮತದಿಂದ ಅಧಿಕಾರಕ್ಕೆ ಬರಲು ಸಾಧ್ಯ ಇಲ್ಲ. ಗತಿ ಇಲ್ಲದೆ ಬಿಜೆಪಿ ಸದಾಕಾಲ ಆಪರೇಷನ್ನೇ ಮುಳುಗಿದೆ. ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ. ಸರ್ಕಾರದ ಮೇಲೆ ನಾನಾ ರೀತಿಯ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಶಾಸಕರಿಗೆ ಆಮಿಷ ಒಡ್ಡುವ ಪ್ರಯತ್ನ ವಿಫಲವಾಗಿದೆ. ಬಿಜೆಪಿ JDSನ ನಾವು ಹೊಗಳಲ್ಲ, ಅವರು ನಮ್ಮನ್ನು ಹೊಗಳಲ್ಲ. ನಮ್ಮ ಸಿದ್ಧಾಂತವೇ ಬೇರೆ, ಅವರ ಸಿದ್ಧಾಂತವೇ ಬೇರೆ. ನಾವು ಜನಪರ ಯೋಜನೆಗಳ ಜೊತೆ ಇದ್ದೇವೆ. ಬಿಜೆಪಿ JDS ಲೂಟಿ ಅಪಪ್ರಚಾರದಲ್ಲಿ ಇದ್ದಾರೆ. ಮಂಡ್ಯದಲ್ಲಿ ಶಾಸಕ PM ನರೇಂದ್ರ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಸ್ವಂತ ಕಾಲಿಂದ ನಿಂತಿಲ್ಲ, ನಿಲ್ಲಲ್ಲ, ನಿಲ್ಲೋಕ್ಕಾಗಲ್ಲ ಅಂತೇಳಿ ಮಂಡ್ಯದಲ್ಲಿ ಶಾಸಕ PM ನರೇಂದ್ರ ಸ್ವಾಮಿಯವರು ವಾಗ್ದಾಳಿ ನಡೆಸಿರುವಂಥದ್ದು. ಬಿಜೆಪಿ ಇನ್ನು ಮುಳುಗುವ ಹಡಗು. ಮಣಿಪುರದ ಕಥೆ ಏನಾಗ್ತಾ ಇದೆ? ರೈತರ ಬಗ್ಗೆ ಕೇಂದ್ರ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ತಾ ಇದೆ? ನಬಾರ್ಡ್ ಅನುದಾನಗಳನ್ನು ಯಾಕೆ ಕಡಿಮೆ ಮಾಡಿದ್ದಾರೆ? ಈ ಎಲ್ಲವೂ ಬಿಜೆಪಿಗೆ ಮುಳುವಾಗಿದೆ ಅಂಥೇಳಿ ನರೇಂದ್ರ ಸ್ವಾಮಿಯವರು ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಬಹುಮತದಿಂದ ಅಧಿಕಾರಕ್ಕೆ ಬರಲು ಸಾಧ್ಯ ಇಲ್ಲ. ಗತಿ ಇಲ್ಲದೆ ಬಿಜೆಪಿ ಸದಾಕಾಲ ಆಪರೇಷನಲ್ಲೇ ಮುಳುಗಿದೆ. ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ. ಸರ್ಕಾರದ ಮೇಲೆ ನಾನಾ ರೀತಿಯ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಶಾಸಕರಿಗೆ ಆಮಿಷ ಒಡ್ಡುವ ಪ್ರಯತ್ನ ವಿಫಲವಾಗಿದೆ. ಬಿಜೆಪಿ JDSನ ನಾವು ಹೊಗಳಲ್ಲ, ಅವರು ನಮ್ಮನ್ನು ಹೊಗಳಲ್ಲ. ನಮ್ಮ ಸಿದ್ಧಾಂತವೇ ಬೇರೆ, ಅವರ ಸಿದ್ಧಾಂತವೇ ಬೇರೆ. ನಾವು ಜನಪರ ಯೋಜನೆಗಳ ಜೊತೆ ಇದ್ದೇವೆ. ಬಿಜೆಪಿ JDS ಲೂಟಿ ಅಪಪ್ರಚಾರದಲ್ಲಿ ಇದ್ದಾರೆ ಅಂತ ಮಂಡ್ಯದಲ್ಲಿ ಶಾಸಕ PM ನರೇಂದ್ರ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಪಕ್ಷ ಸ್ವಂತ ಕಾಲಿಂದ ನಿಂತಿಲ್ಲ, ನಿಲ್ಲಲ್ಲ, ನಿಲ್ಲೋಕ್ಕಾಗಲ್ಲ ಅಂತೇಳಿ ಮಂಡ್ಯದಲ್ಲಿ ಶಾಸಕ PM ನರೇಂದ್ರ ಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ಮುಳುಗುವ ಹಡಗು. ಮಣಿಪುರದ ಕತೆ ಏನಾಗ್ತಾ ಇದೆ? ರೈತರ ಬಗ್ಗೆ ಕೇಂದ್ರ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ತಾ ಇದೆ? ನಬಾರ್ಡ್ ಅನುದಾನಗಳನ್ನು ಯಾಕೆ ಕಡಿಮೆ ಮಾಡಿದ್ದಾರೆ? ಈ ಎಲ್ಲವೂ ಬಿಜೆಪಿಗೆ ಮುಳುವಾಗಿದೆ ಅಂತ ನರೇಂದ್ರ ಸ್ವಾಮಿಯವರು ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಬಹುಮತದಿಂದ ಅಧಿಕಾರಕ್ಕೆ ಬರಲು ಸಾಧ್ಯ ಇಲ್ಲ. ಗತಿ ಇಲ್ಲದೆ ಬಿಜೆಪಿ ಸದಾಕಾಲ ಆಪರೇಷನಲ್ಲೇ ಮುಳುಗಿದೆ. ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ. ಸರ್ಕಾರದ ಮೇಲೆ ನಾನಾ ರೀತಿಯ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಶಾಸಕರಿಗೆ ಆಮಿಷ ಒಡ್ಡುವ ಪ್ರಯತ್ನ ವಿಫಲವಾಗಿದೆ. ಬಿಜೆಪಿ JDSನ ನಾವು ಹೊಗಳಲ್ಲ, ಅವರು ನಮ್ಮನ್ನು ಹೊಗಳಲ್ಲ ಅಂತೇಳಿ ಮಂಡ್ಯದಲ್ಲಿ ಶಾಸಕ PM ನರೇಂದ್ರ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಸ್ವಂತ ಕಾಲ ಮೇಲೆ ನಿಂತೂ ಇಲ್ಲ, ನಿಲ್ಲೋದು ಇಲ್ಲ, ನಿಲ್ಲಕ್ಕಾಗೋದು ಇಲ್ಲ. ಇನ್ನೂ ಅದು ಮುಳುಗೋ ಹಡಗು. ಈಗೆಲ್ಲ ಗೊತ್ತಾಗ್ತದೆ ಮಣಿಪುರದ ಕತೆ ಏನಾಗ್ತಾಯಿದೆ. ಇವತ್ತು ನಮ್ಮ ರೈತರ ಬಗ್ಗೆ ಕೇಂದ್ರ ಸರ್ಕಾರ ಏನು ಯೋಚನೆ ಮಾಡ್ತಾಯಿದೆ? ರಾಜ್ಯಗಳ ಜವಾಬ್ದಾರಿಯಲ್ಲಿದ್ದಂಥ ಸಹಕಾರ ಇಲಾಖೆ ಇವತ್ತು ಕೇಂದ್ರ ಜವಾಬ್ದಾರಿಗೆ ಹಾಕೋಯ್ತು. ನಬಾರ್ಡ್ ಅನುದಾನಗಳನ್ನ ಯಾಕೆ ಕಡಿಮೆ ಮಾಡ್ತು? ಈ ಎಲ್ಲ ಮುಂದೆ ಅವ್ರಿಗೆ ಮುಳುವಾಗೋದ್ರ ಜೊತೆಗೆ ಅವರು ಬಹುಮತದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವರು ಸದಾಕಾಲ ಆಪರೇಷನ್ಲೇ ಮುಳುಗಬೇಕು. ಏನೋ ಗತಿ ಇಲ್ಲ. ಇಲ್ಲ, ನನಗೆ ಯಾರೂ ಸಂಪರ್ಕ ಮಾಡಿಲ್ಲ. ಸಂಪರ್ಕ ಮಾಡಿದ್ರೆ ಮೊದಲು ನಿಮಗೆ ಹೇಳ್ತೀನಿ. ರಾಜಕಾರಣದಲ್ಲಿ ಯಾವುದನ್ನು ಸುಳ್ಳು ಅಂತಲೂ ಹೇಳೋಂಗಿಲ್ಲ, ಎಲ್ಲವೂ ಸತ್ಯ ಅಂತಲೂ ಹೇಳೋಂಗಿಲ್ಲ. ಆದರೆ ಒಂದೊಂದು ರಾಜಕೀಯ ಪಕ್ಷಗಳು ಅವರದೇ ಆದಂಥ ಒಂದು ರೀತಿ ನೀತಿಗಳಲ್ಲಿ ರಾಜಕಾರಣ ಮಾಡ್ತಿರ್ತಾರೆ. ಈಗ ಸುಭದ್ರವಾದಂಥ ಸರ್ಕಾರದ ಮೇಲೆ ಅವರು ನಾನಾ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ. ಆಲ್ ಆ್ಯಂಗಲ್. ಒಂದು ನಮ್ಮ ನಾಯಕರುಗಳ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು, ಮತ್ತು ಅವ್ರಿಗೆ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಕ್ಕಂಥದ್ದು, ಮತ್ತು ಇವತ್ತಿನ ಪರಿಸ್ಥಿತಿನಲ್ಲಿ ಶಾಸಕರುಗಳಿಗೆ ಆಮಿಷ ತೋರಿಸ್ತಕ್ಕಂಥದ್ದು, ಅಂದರೆ ಆಲ್ ಆ್ಯಂಗಲ್ ಅಟ್ಯಾಕ್. ಆದರೆ ಇದು ಅವ್ರಿಗೆ ಫಲ ಕೊಡೋದಿಲ್ಲ. ಆದರೆ ಪ್ರಯತ್ನ ಮಾಡ್ತಾರೆ. ಈ ಪ್ರಕ್ರಿಯೆ ನೋಡ್ತಾರೆ, ಅದೇ ಅನಿಸುತ್ತೆ. ನಡವಳಿಕೆಗಳನ್ನ, ನೀವು ಹೇಳ್ತಾ ಇರೋ ಮಾತುಗಳನ್ನ ನಾವು ಅವಲೋಕನ ಮಾಡಿದ್ರೆ ಅವ್ರಿಗೆ ಪಾಪ ಅದು ಆಗ್ತಿಲ್ಲ. ಎಲ್ಲ ಕಡೆ, ಎಲ್ಲ ರಾಜ್ಯದಲ್ಲಿ ಅದೇ ಕೆಲಸ ಮಾಡಿದ್ರು. ಬಿಜೆಪಿಯವರಾಗ್ಬೋದು, ಕುಮಾರಸ್ವಾಮಿ ಅವರಾಗ್ಬೋದು, ಸರ್ಕಾರ ಉಳಿಯಲ್ಲ ಅಂತ ಹೇಳ್ತಾರೆ.
ಇದರಲ್ಲೇನೋ ಪ್ರಯತ್ನ ಪಡ್ತಾ ಇದ್ದಾರೆ ಆಮಿಷ ಒಡ್ಡಿ ಅಂತ. ನಾವು ಬಿ ಜೆ ಪಿನೇ ಆಗಲಿ ಜೆ ಡಿ ಎಸ್ನೇ ಆಗಲಿ ನಾವು ಹೋಗ್ಲಲ್ಲ. ಬಿ ಜೆ ಪಿ ಜೆ ಡಿ ಎಸ್ನವ್ರು ನಮ್ಮನ್ನು ಹೋಗ್ಲಲ್ಲ. ರಾಜಕೀಯ ವೈರುಧ್ಯತೆಗಳ ಜೊತೆಯಲ್ಲಿ ನಮ್ಮ ಸಿದ್ಧಾಂತಗಳೇ ಬೇರೆ, ಅವರ ಸಿದ್ಧಾಂತಗಳೇ ಬೇರೆ. ನಾವು ನಮ್ಮ ಸಿದ್ಧಾಂತಗಳ ಅಡಿಯಲ್ಲಿ ಜನಮಾನಸದಲ್ಲಿ ಯೋಜನೆಗಳ ಜೊತೆಯಲ್ಲಿ ಜನಪರವಾದಂಥ ಕಾಳಜಿ ಜೊತೆಯಲ್ಲಿ ಜೀವನ ಮತ್ತು ಬದುಕಿಗೆ ಆಸರೆ ಆಗ್ತಕ್ಕಂಥ ಯೋಜನೆಗಳ ಜೊತೆಲಿ ಕಾಂಗ್ರೆಸ್ ಇರುತ್ತೆ. ಯಾವಾಗಲೂ ಆಡಂಬರ, ಲೂಟಿ ಮತ್ತು ಅಪಪ್ರಚಾರದಲ್ಲಿ ನಮ್ಮ ಎದುರಾಳಿಗಳಿರುತ್ತೆ.